ಕಡೆ ಈಶ್ವರಪ್ಪನವರ ನಡೆ ಕೂಡ ತೀವ್ರ ಕುತೂಹಲಕ್ಕೆ ಮಾಡಿಕೊಡ್ತಾ ಇದೆ. ಇಲ್ಲಿ ಬಂಡಾಯ ಎದ್ದಿರುವಂತಹ ಈಶ್ವರಪ್ಪನವರನ್ನ ಸಮಾಧಾನ ಪಡಿಸುವುದಕ್ಕೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ನಿನ್ನೆಯಷ್ಟೇ ಈಶ್ವರಪ್ಪನವರಿಗೆ ಅಮಿತ್ ಶಾ ಅವರು ಕರೆ ಮಾಡಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟರು. ಇದನ್ನ ರಿಪಬ್ಲಿಕ್ ಕನ್ನಡ ಕೂಡ ಬ್ರೇಕ್ ಮಾಡಿತ್ತು ಆ ಸುದ್ದಿಯನ್ನ. ಇದೀಗ ಈಶ್ವರಪ್ಪನವರ ಬಂಡಾಯ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿದೆ. ಇವತ್ತು ದೆಹಲಿಗೆ ಮಾಜಿ ಸಚಿವ KS ಈಶ್ವರಪ್ಪನವರು ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಈಶ್ವರಪ್ಪನವರ ಅಸಮಾಧಾನವನ್ನ ಸರಿಪಡಿಸುವುದಕ್ಕೆ ಅಮಿತ್ ಶಾ ಕರೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಎಂಟ್ರಿಯಿಂದ ಈಶ್ವರಪ್ಪನವರ ಮುನಿಸು ಏನಾದರೂ ತಣ್ಣಗಾಗುತ್ತಾ ಪ್ರಶ್ನೆ ಮೂಡ್ತಾ ಇದೆ. ದೆಹಲಿ ವರಿಷ್ಠರ ಮದ್ದಿಗೆ ಈಶ್ವರಪ್ಪನವರ ಬಂಡಾಯ ಗುಣವಾಗುತ್ತಾ? ಹೀಗಾಗಿ ಈಶ್ವರಪ್ಪನವರ ಈ ಒಂದು ದೆಹಲಿಯ ಪ್ರವಾಸ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬಂಡಾಯವಾಗಿ ಸ್ಪರ್ಧಿಸಿರುವ ಈಶ್ವರಪ್ಪನವರಿಗೆ ಇವತ್ತು ಅಮಿತ್ ಶಾ ಅವರು ಕರೆ ಮಾಡಿರುವಂಥದ್ದು. ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಈಶ್ವರಪ್ಪನವರು ಇದ್ದಾರೆ. ಇವತ್ತು ಅಮಿತ್ ಶಾ ಅವರು ಕಾಲ್ ಮಾಡಿರೋದು ಏನು ಮಾತಾಡಿದ್ರು ಅಂತಂದರೆ, ಚುನಾವಣೆ ನಿಮ್ಮಂಥ ಸೀನಿಯರ್ ಲೀಡರ್ಗಳು ನಿಂತ್ಕೊಂಡು ಸರಿ ಹೋಗ್ಲಿಕ್ಕಿಲ್ಲ ಇಂಡಿಪೆಂಡೆಂಟಾಗಿ ಅಂತಂದರು. ನಾನು ಏನೇನು ಸಮಸ್ಯೆಗಳಿದೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಂತ ಹೇಳಿದ್ದೀನಿ. ಒಂದು, ನರೇಂದ್ರ ಮೋದಿಯವರು ಕುಟುಂಬ ರಾಜಕಾರಣವನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗ್ಗೆ ಟೀಕೆ ಮಾಡಿ ಇದನ್ನು ಮುಕ್ತ ಮಾಡಬೇಕು ಅಂತಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಯಡಿಯೂರಪ್ಪನವರು ಅವ್ರ ಮಕ್ಕಳು ಅದೇ ಮುಂದುವರಿತಾ ಇದ್ದಾರೆ. ಅದಕ್ಕೂ ಇದಕ್ಕೆ ಏನರ್ಥ? ಇದನ್ನು ನಾವು ಮುಕ್ತ ಮಾಡೋದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇದ್ದೀನಿ ಅಂತ ಒಂದು ಹೇಳಿದ್ದೀನಿ. ಎಲ್ಲ ಹಿಂದುತ್ವದ ನಾಯಕರು, CT ರವಿ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನ ಇರ್ಬೋದು, ಅನಂತಕುಮಾರ್ ಹೆಗ್ಡೆ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ನಮ್ಮ ಪ್ರತಾಪ್ ಸಿಂಹ ಇರ್ಬೋದು, ನಾನು ಎಲ್ಲರೂ ಕೂಡ ಒಂದು ರೀತಿ ಮೂಲೆ ಗುಂಪು ಮಾಡೋಂಥ ಪ್ರಯತ್ನ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದುತ್ವವನ್ನು ಉಳಿಸ್ಬೇಕು ಈ ದಿಕ್ಕಿನಲ್ಲಿ ಮಾಡ್ತಿರೋದು. ಎರಡನೇದು. ಮೂರನೇ ಅಂಶ, ರಾಜ್ಯದ ಎಲ್ಲ ಕಾರ್ಯಕರ್ತರು, ಪಕ್ಷ ಕಟ್ಟಿರೋರು ಕಟ್ಟದಾರು ಎಲ್ರಿಗೂ ನೋವಿದೆ. ಹಾಗಾಗಿ ಅವರೆಲ್ಲರೂ ನೋವನ್ನು ನಾನು ಭೋಗಿಸ್ಬೇಕು ಅಂತ ಅವ್ರ ಧ್ವನಿಯಾಗಿ ನಿಲ್ತಾ ಇದ್ದೀನಿ ಅಂತ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಮತ್ತು ಇದ್ರ ಬಗ್ಗೆ ಅವರು ಸಾಕಷ್ಟು ಚರ್ಚೆ ಮಾಡಿ ದೆಹಲಿ ಬರೋಕ್ಕೆ ಹೇಳಿದ್ದಾರೆ. ದೆಹಲಿ ಹೋಗ್ತಾ ಇದ್ದೀನಿ. ಒಂದು ವೇಳೆ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂದರೆ ನಿಮ್ಮ ನಿರ್ಧಾರ ಏನು? ಹೇಳಿದ್ದೆ, ಬ್ರಹ್ಮ ಬಂದು ಹೇಳಿದ್ರು ವಾಪಸ್ ತೊಗೊಳಲ್ಲ ಅಂತ ಹೇಳಿದ್ದೀನಿ. ಇನ್ನೇನು ಪ್ರಶ್ನೆಯೇ ಇಲ್ಲ. ಅವ್ರಿಗೂ ಈಗ ಗೌರವ ಕೊಡಬೇಕು. ನಮ್ಮ ಹಿರಿಯರು, ಉಕ್ಕಿನ ಮನುಷ್ಯ ಅಂತ ದೇಶದಲ್ಲಿ ಹೆಸರು ತೊಗೊಂಡಿರೋರು, ದೇಶವನ್ನು ರಕ್ಷಣೆ ಮಾಡ್ತಿರೋರು, ಭಯೋತ್ಪಾದಕರಿಗೆ ಸಿಂಹ ಸೊಪ್ಪನಾಗಿರೋಂಥ ಅಮಿತ್ ಶಾ ಅವರು ಕರೆದಾಗ ನಾನು ಬರಲ್ಲ ಅಂತ ಹೇಳಿದಷ್ಟು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಅವ್ರ ಗೌರವಕ್ಕೆ ನಾನು ಹೋಗಿ ಬಿಟ್ಬಿಡ್ತೀನಿ. ಕನ್ವಿನ್ಸ್ ಮಾಡ್ತೀನಿ ಇಂತಿಂಥ ಕಾರಣಕ್ಕೆ ನಾನು ನಿಲ್ತಾ ಇದ್ದೀನಿ ಅಂತ. ಮುಕ್ಕಾಲು ಪಾಲು ಅವ್ರು ಒಪ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತು ಚುನಾವಣೆ ಮುಗಿತಿದ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ನನ್ನ ಆಸೆ ಇದೆ. ಅದಕ್ಕೆ ಅವ್ರು ಗಮನ ಕೊಡ್ತಾರೆ ಅಂತ ಭಾವಿಸ್ತೀನಿ. ಬಂದು ಚುನಾವಣೆ ನಾನು ನಿಂತೇ ನಿಲ್ತೀನಿ. ಶಿವಮೊಗ್ಗ ಜನ, ಲೋಕಸಭಾ ಕ್ಷೇತ್ರ ಎಲ್ಲರೂ ಕೂಡ ನಾನು ಗೆಲ್ಲಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಗೆಲ್ಲಿಸ್ತಾರೆ ಅಂತ ವಿಶ್ವಾಸದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಇದಿಷ್ಟು ಈಶ್ವರಪ್ಪನವರು ಮಾತಾಗಿರುವಂಥದ್ದು. ಅಮಿತ್ ಶಾ ಅವರು ನನಗೆ ಬೆಳಗ್ಗೆ ಕರೆಯನ್ನು ಮಾಡಿದ್ರು. ಅವರಿಗೆ ಅನೇಕ ಅಂಶಗಳನ್ನು ತಿಳಿಸಿದ್ದೇನೆ. ದೆಹಲಿಗೂ ಸಹ ಕರೆದಿದ್ದಾರೆ. ದೆಹಲಿಗೆ ಹೋಗಿ ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನು ಈಶ್ವರಪ್ಪನವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ. ಲೋಕ ಸಂಗ್ರಾಮದಲ್ಲಿ ಸುಮಲತಾ ಅವರ ನಡೆ ಸಾಕಷ್ಟು ನಿಗೂಢತೆಯಿಂದ ಕೂಡಿದೆ. ಇವತ್ತು ಸುಮಲತಾ ಅವರು ಏನ್ ಹೇಳ್ತಾರೆ ಅನ್ನೋದು ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಂಡಿದೆ. ಬೆಂಬಲಿಗರೊಂದಿಗೆ ಇಂದು ಸುಮಲತಾ